ಒಬ್ಬ ತಾಯಿ ಹೇಳಿದೊಂದು ಸುಳ್ಳು ಈ ಪ್ರಪಂಚವನ್ನೇ ಬದಲಾಯಿಸಿತು. ಚಿಕ್ಕ ಹುಡುಗ ಥಾಮಸ್ ಆಲ್ವಾ ಎಡಿಸನ್ ಒಂದಿನ ಶಾಲೆ ಮುಗಿಸಿ ಮನೆಗೆ ಬಂದು ಅಮ್ಮನ ಕೈಯಲ್ಲಿ ಒಂದು ಲೆಟರ್ ಕೊಟ್ಟು ಹೇಳ್ತಾನೆ, ನೋಡಮ್ಮ, ಈ ಲೆಟರ್ನ ಟೀಚರ್ಸ್ ಕೊಟ್ಟರು, ಇದನ್ನು ನೀನೇ ಓದಬೇಕಂತೆ ಅಂತ. ಲೆಟರ್ನ ನೋಡಿದವನ ತಾಯಿ ನ್ಯಾನ್ಸಿಯ ಕಣ್ಣಲ್ಲಿ ನೀರು ಬರುತ್ತೆ. ಆದರೂ ಅವಳು ಥಾಮಸ್ನ ಕಡೆ ನೋಡಿ ಮುಗುಳು ನಕ್ಕು ಆ ಲೆಟರನ್ನು ಈ ಥರ ಓದ್ತಾಳೆ, ನೋಡಿ ನ್ಯಾನ್ಸಿ ಮೇಡಮ್, ನಿಮ್ಮ ಮಗ ಥಾಮಸ್ ತುಂಬ ಜೀನಿಯಸ್ ಇದ್ದಾನೆ. ಅವನಿಗೆ ಪಾಠ ಹೇಳಿಕೊಡುವಷ್ಟು ಜೀನಿಯಸ್ ಟೀಚರ್ಸ್ ನಮ್ಮ ಶಾಲೆಯಲ್ಲಿಲ್ಲ. ಇನ್ಮೇಲೆ ಅವನಿಗೆ ನೀವೇ ಮನೆಯಲ್ಲಿ ಪಾಠ ಮಾಡಿ ಅಂತ. ಅಂದಿನಿಂದ ತಾಯಿಯ ಗುರುವಾಗಿ ಮಗನಿಗೆ ಮನೆಯಲ್ಲಿ ಪಾಠ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಮುಂದೆ ಇದೇ ಎಡಿಸನ್ ದೊಡ್ಡವನಾಗಿ ವಿಶ್ವದ ಶ್ರೇಷ್ಠ ವಿಜ್ಞಾನಿಯಾಗಿ ಬದಲಾಗ್ತಾನೆ. ವರ್ಷಗಳು ಕಳೆಯುತ್ತೆ, ತಾಯಿ ತೀರಿ ಹೋಗ್ತಾಳೆ. ಒಂದಿನ ಹಳೆಯ ಪುಸ್ತಕಗಳನ್ನು ಹುಡುಕ್ತಾ ಇರುವಾಗ ಎಡಿಸನ್ಗೆ ಹಳೆಯ ಲೆಟರ್ ಮತ್ತೆ ಸಿಗುತ್ತೆ. ಬಿಡಿಸಿ ನೋಡಿದ ಎಡಿಸನ್ ಬೆಚ್ಚಿ ಬೀಳ್ತಾನೆ. ಯಾಕಂತ ಹೇಳಿದರೆ ಅದರಲ್ಲಿ ಬರೆದಿರುತ್ತೆ, ನೋಡಿ ನ್ಯಾನ್ಸಿ ಮೇಡಮ್, ನಿಮ್ಮ ಮಗ ಎಡಿಸನ್ ಮಂದ ಬುದ್ಧಿಯವನಾಗಿದ್ದಾನೆ, ಅವನನ್ನು ಇನ್ಮೇಲೆ ಶಾಲೆ ಕಲಿಸಬೇಡಿ ಅಂತ. ಅದನ್ನು ನೋಡಿ ಅತ್ಬಿಟ್ಟು ಎಡಿಸನ್ ಅವರು ತಮ್ಮ ಡೈರಿಯಲ್ಲಿ ಬರೀತಾರೆ, ಥಾಮಸ್ ಆಲ್ವಾ ಎಡಿಸನ್ ಒಬ್ಬ ಮಂದ ಬುದ್ಧಿಯ ಬಾಲಕನಾಗಿದ್ದ, ಆದರೆ ಒಬ್ಬ ವೀರ ಮಾತೆಯಿಂದಾಗಿ ವಿಶ್ವದ ಶ್ರೇಷ್ಠ ವಿಜ್ಞಾನಿಯಾಗಿ ಬದಲಾದ ಅಂತ. ಥಾಮಸ್ ಎಡಿಸನ್ ಅವರ ಹಲವಾರು ಇನ್ವೆನ್ಷನ್ಗಳು ಈ ಪ್ರಪಂಚವನ್ನೇ ಬದಲಾಯಿಸಿತು. ಅವುಗಳನ್ನು ಈಗಲೂ ನಮ್ಮ ಲೈಫಲ್ಲಿ ನಾವು ಯೂಸ್ ಮಾಡ್ತಾ ಇರ್ತೇವೆ. ಇದಕ್ಕೆಲ್ಲ ಕಾರಣ ಒಬ್ಬ ತಾಯಿ ಹೇಳಿದ ಒಂದು ಸುಳ್ಳು.